ತರೀಕೆರೆ ತಾಲೂಕಿನ ಬಾವಿಕೆರೆ ಗ್ರಾಮದ ಬಳಿ ಕೌಟುಂಬಿಕ ಕಲಹದ ಹಿನ್ನೆಲೆ ಆಂಧ್ರ ಮೂಲದ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವರದಿಯಾಗಿದೆ. 26 ವರ್ಷದ ವಿನಯ್ ರೆಡ್ಡಿ ಎಂಬ ಯುವಕ ಭದ್ರಾ ಬಲದಂಡೆ ನಾಲೆ ಬ್ರಿಡ್ಜ್ನಿಂದ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ಮಾಹಿತಿ ಲಭ್ಯವಾಗಿದೆ. ಮೃತ ವಿನಯ್ ರೆಡ್ಡಿ ಮೂಲತಃ ಆಂಧ್ರ ಪ್ರದೇಶದವರಾಗಿದ್ದು, ಭೋಪಾಲ್ ಮೂಲದ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದರು. ಭದ್ರಾ ಡ್ಯಾಂನಿಂದ ಚಿತ್ರದುರ್ಗಕ್ಕೆ ನೀರು ಸರಬರಾಜು ಮಾಡುವ ಯೋಜನೆಯಲ್ಲಿ ಅವರು ಸೇವೆ ಸಲ್ಲಿಸುತ್ತಿದ್ದರು. ಪ್ರಾಥಮಿಕ ತನಿಖೆಯ ಪ್ರಕಾರ ಕೌಟುಂಬಿಕ ಕಲಹವೇ ಈ ದುರ್ಘಟನೆಗೆ ಕಾರಣವಿರಬಹುದು ಎಂದು ಶಂಕಿಸಲಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ತೆರಳಿ ಶೋಧ ಕಾರ್ಯ ನಡೆಸಿ ಶವವನ್ನ ಪತ್ತೆ ಹಚ್ಚಿದ್ದಾರೆ. ಈ ಸಂಬಂಧ ಲಕ್ಕವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಇಲ್ಲ ತಪ್ಪಿ ಹೋದ್ರೆ ಮತ್ತೆ ಸಿಗೋದಿಲ್ಲ. ಅದು ಹೊಟ್ಟೆಗೊಂದು ಆಗ್ತದೆ. ಮತ್ತೆ ಜಾಗ್ರತೆ. ನಾವು ಸರ್ಕಾರದ ವತಿಯಿಂದ ಕೇಳೋದಿಷ್ಟೇ, ನಾವು ಸುಮಾರು ಎಲ್ಲಾ ಜಿಲ್ಲೆಗಳಿಗೆ ಸಹ ಹೋಗ್ತೇವೆ. ಇಂಥ ದೇಹ ತೆಗಿಲಿಕ್ಕೆ ಹೋದಾಗ ಮೊದ್ಲಿಗೆ ನಾವು ಹೋದಾಗ ನಮ್ಗೆ ಫೈರ್ ಬ್ರಿಗೇಡ್ ನವರು ಅಥವಾ ಎಸ್ಟಿಆರ್ಎಫ್ ಫೆಂಡರ್ ಸಂಬತ್ ಸಹಾಯ ಮಾಡ್ತಾರೆ. ಆದ್ರೆ ನಾವು ಹೋದ ಕೆಲವು ಕಡೆಗೆ ತಕ್ಷಣ ನಮ್ಗೆ ಬೋಟ್ ವ್ಯವಸ್ಥೆ ಬೇಕಾಗ್ತದೆ. ಆ ಫೈರ್ ಬ್ರಿಗೇಡ್ ನವ್ರದ್ದು ಹೇಗೆ ಬೋಟ್ ಇರ್ತದೆ ಅದೇ ತರ ನಮ್ಗೆ ಸಹ ಒಂದು ಬೋಟ್ ಇಂಜಿನ್ ಬೇಕಾಗ್ತದೆ. ಅದನ್ನು ಕೊಟ್ರೆ ನಮ್ಗೆ ಆದಷ್ಟು ಬೇಗ ಆ ಜಾಗಕ್ಕೆ ತಲುಪಿ ಅಲ್ಲಿ ಬೇಗ ಆ ದೇಹನ ತೆಗೆದುಕೊಡ್ಬಹುದು. ಅದರಿಂದ ಸರ್ಕಾರ ನಮ್ಗೆ ಇದರ ಬಗ್ಗೆ ತುಂಬಾ ಬೇಸರದ ವಿಷಯ. ಯಾಕಂದ್ರೆ ಅದು ಬೇಕು ನಮ್ಗೆ. ಅದನ್ನು ಆದಷ್ಟು ಬೇಗ ಸರ್ಕಾರ ಕೊಟ್ರೆ ನಾವು ಇನ್ನಷ್ಟು ಎಲ್ಲ ಜಿಲ್ಲೆಗೆ ಸಹ ಹೋಗಿ ನಮ್ಮ ಗಾಡಿಯಿಂದ ಮೇಲ್ಗಡೆ ಹಾಕೊಂಡು ಹೋಗಿ ಬೇಗ ಹೋಗಿ ದೇಹನ ತೆಗಿಬಹುದು. ಅದಕ್ಕೆ ಸರ್ಕಾರ ನಮ್ಗೆ ಆದಷ್ಟು ಬೇಗ ಒಂದು ಬೋಟ್ನ ವ್ಯವಸ್ಥೆ, ಗಾಡಿನ ವ್ಯವಸ್ಥೆ, ಇಂಜಿನ್ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ಸರ್ಕಾರದ ಪರವಾಗಿ ಕೈ ಮುಗ್ತಾ ಇದ್ದೇನೆ. ಆದಷ್ಟು ಬೇಗ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ. ಸ್ನೇಹಿತರೆ, ಇವತ್ತು ನಮಗೆ ಭದ್ರಾವತಿಯ ಊರು ಯಾವ್ದು? ಬಾವಿಕೆರೆ ಹತ್ರ ಚಾನಲ್ ಹತ್ರ ಒಬ್ರು ನವೀನ್ ರೆಡ್ಡಿ ಆಂಧ್ರದವರಾಗಿರ್ಬೋದು. ಅವರ ಒಂದು ಸ್ಟೇಟ್ಮೆಂಟ್ ಮೇಲಿಂದ ಏನೋ ಸುಲಭ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ದೇಹ ಈಗ ಸುಮಾರು ಆ ಬಿದ್ದ ಜಾಗದಿಂದ ಸುಮಾರು 1.5 ಕಿಲೋಮೀಟರ್ ಆಗಿರ್ಬೋದಾ, 1.5 ಕಿಲೋಮೀಟರ್ ದೂರದಲ್ಲಿ ಮರದ ಪೊಟರೆ ಒಳಗಡೆ ಇತ್ತು. ಯಾಕೆಂದ್ರೆ ನಿನ್ನೆ ಎಲ್ಲ ಹುಡುಕಾಡಿ ನಮ್ಮ ಪರ್ಮಿಟ್, ಆದ್ರೂ ಸಹ ನೀರಿನ ಪ್ರೆಷರ್ ಇತ್ತು. ಈಗ ತುಂಬಾ ಉಂಟು. ಆದ್ರೆ ಅದು ಮರದ ಪೊಟರೆ ಒಳಗಡೆ ಹೋದಾಗ ಸಿಗ್ಲಿಕ್ಕೆ ಆಗುದು. ಯಾಕಂದ್ರೆ ನೀರು ಯಾವಾಗ ನಿಲ್ಸ್ತಾರೆ ಒಂದು 15 ದಿವಸ ಆದ್ಮೇಲೆ ಸಿಗ್ತದೆ. ಯಾಕಂದ್ರೆ ಒಳಗಡೆ ತುಂಬಾ ಇತ್ತು. ನಾವು ಹೋಗಿ ಹಗ್ಗ ಕಟ್ಕೊಂಡು 50 kg ಕಲ್ಲು ಇಟ್ಕೊಂಡು ಹೋಗ್ತೇವೆ. ಯಾಕಂದ್ರೆ ನೀರಿನ ಪ್ರೆಷರ್ ಜಾಸ್ತಿ ಇದೆ. ನೀರಿನ ಅಡಿಗೆ ಹೋದಾಗ ನೀರಿನ ಆಳದಲ್ಲಿ ಆ ಕಲ್ಲು ಬಿಟ್ಟು ನಾನು ಆ ಮರದ ಒಳಗಡೆ ಹೋಗ್ತೇನೆ. ಹೋದ್ಮೇಲೆ ಆ ದೇಹಕ್ಕೆ ಹಗ್ಗ ಕಟ್ಟಿ ಮೇಲ್ ಬಂದಿದ್ದೇನೆ. ನಾನು ಹೇಳುದಿಷ್ಟೇ, ಯಾರೇ ಏನೇ ಕಷ್ಟ ಬರ್ಲಿ ಏನಾದ್ರೂ ಸಹ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ನನ್ಗೆ ಸಹ 3 ಜನ ವಿಶೇಷ ಚೇತನ ಮಕ್ಕಳಿದ್ದಾರೆ ನೋಡಿ. ನಾನು ಸಹ ಒಂದು ಜೀವನ ಮಾಡ್ತಿದ್ದೇನೆ. ಅದಲ್ಲದೆ ಎಷ್ಟೋ ಜನ ಕೈ ಕಾಲಿಲ್ಲದವ್ರು ಸಹ ತಮ್ಮ ಜೀವನ ಮಾಡ್ತಿದ್ದಾರೆ. ಯಾಕೆಂದ್ರೆ ಒಂದೊಂದು ತಾಯಿಗೆ ಒಂದೊಂದೇ ಮಕ್ಳು ಇರ್ತಾರೆ. ಅವಾಗ ತಂದೆ ತಾಯಿ ಎಷ್ಟು ದುಃಖ ಪಡ್ತಾರೆ, ಕುಟುಂಬದವರು ಎಷ್ಟು ದುಃಖ ಪಡ್ತಾರೆ. ಅದರಿಂದ ಯಾರು ಏನೇ ಕಷ್ಟ ಬಂದ್ರೆ ಸಹ ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಅದಲ್ಲದೆ ಇಂಥ ಒಂದು ಚಾನಲ್ ಹತ್ರ ಹೋಗಿ ನೀರಿನ ಹತ್ರ ಯಾರು ಈಜಾಡ್ಲಿಕ್ಕೆ ಸಹ ಯಾರು ಹೋಗ್ಬೇಡಿ. ಅವಾಗ ಈಜಾಡ್ಲಿಕ್ಕೆ ಹೋದಾಗ ನೀರಿನ ಪ್ರವಾಹಕ್ಕೆ ಹೋದಾಗ ಕೆಲವರಿಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತದೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅದರಿಂದ ಇಂಥ ನೀರಿಗೆ ಹೋಗ್ಬೇಡಿ. ಅದಲ್ಲದೆ ಈ ಕೆರೆ ಹತ್ರ ಎಮ್ಮೆ ಬೆನ್ನು ತೊಳ್ಲಿಕ್ಕೆ ಸಹ ಹೋಗ್ಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಯಾಕೆ ಹೋದ ಪ್ರಾಣ ಮತ್ತೊಂದ್ಸಲ ಬರಲ್ಲ. ಅದರಿಂದ ಎಲ್ರು ಸುರಕ್ಷಿತವಾಗಿರಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು.